ಹಾಯ್ ಎಲ್ಲರಿಗೂ. ಇವತ್ತು 1 kg ಎಟ್ಟಿ ತಂದಿದ್ದೇನೆ. ಸಿಗಡಿ ವಿಶೇಷ ಏನಂದ್ರೆ ಇದು ಚಿಕ್ಕ ಎಟ್ಟಿ, ದೊಡ್ಡದಲ್ಲ, ಚಿಕ್ಕ ಚಿಕ್ಕ ಸೈಜ್ ಇದು ಎಟ್ಟಿ. ಇದು ತುಂಬಾ ಟೇಸ್ಟ್. ನಮ್ಮ ದೊಡ್ಡ ಎಟ್ಟಿ ಉಂಟಲ್ಲ ಅದಕ್ಕಿಂತ ಈ ಚಿಕ್ಕ ಸೈಜ್ ಇದು ಎಟ್ಟಿ ತುಂಬಾ ಟೇಸ್ಟ್. ಇವತ್ತು ಇದರದೊಂದು ಮಸಾಲಾ ರೆಸಿಪಿನ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಈಗ ಫಸ್ಟಿಗೆ ಈ ಚಿಕ್ಕ ಎಟ್ಟಿಯನ್ನ ಕ್ಲೀನ್ ಮಾಡುವ. ಇದು ಕ್ಲೀನ್ ಮಾಡ್ಲಿಕ್ಕೆ ಅಂತೂ ತುಂಬಾ ಉಂಟು, ಯಾಕಂದ್ರೆ ಚಿಕ್ಕದಲ್ಲ, ತುಂಬಾ ಉಂಟು. ಹಾಗೆ ಇದನ್ನ ಕ್ಲೀನ್ ಮಾಡಿ ರೆಡಿ ಮಾಡಿ ಇಡುವ. ಈಗ ಬನ್ನಿ. ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಬೇಕು. ಈಗ ಫಸ್ಟ್ ಸಿಗಡಿಯನ್ನ ರೋಸ್ಟ್ ಮಾಡ್ಲಿಕ್ಕೆ ಉಂಟು. 2 ಟೇಬಲ್ ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೀನಿ. ಇದಕ್ಕೀಗ 1 ಚಮಚದಷ್ಟು ಅರಿಶಿಣದ ಪುಡಿ ಹಾಕುವ. ಹಾಗೆ ಸಿಗಡಿಯನ್ನು ಹಾಕುವ. ಇದನ್ನ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಇದನ್ನ ತೆಗೆದು ಬಿಡುವ. ಈ ನೀರನ್ನ ತೆಗೆದು ಬೇಡ, ಖಾಲಿ ಸಿಗಡಿಯನ್ನು ತೆಗೆದ್ರೆ ಆಯ್ತು. ಈ ನೀರು ಹಾಗೇನೆ ಇರಲಿ, ಅದು ನಮಗೆ ನೆಕ್ಸ್ಟ್ ಮಸಾಲ ಮಾಡಲಿಕ್ಕೆ ಬೇಕು. ಟೇಸ್ಟ್ ಈ ನೀರಲ್ಲೇ ಇರುವುದು. ಓಕೆ, ಈಗ ಇದೇ ಕಡೆಗೆ ನಾನು 4 ಈರುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ನಾನು ಜಾಸ್ತಿ ತಗೊಂಡಿದ್ದೀನಿ. 3 ರಿಂದ 4 ಹಾಕಿದ್ರೆ ಸಾಕು. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ನಾನು 4 ಹಾಕಿದ್ದೀನಿ. ದೊಡ್ಡದಾದ್ರೆ 3 ಕೂಡ ಸಾಕು. ನೋಡಿ, ಈರುಳ್ಳಿ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಿದೆ. ಹೀಗೆ ಇದಕ್ಕೆ 3 ಚಿಕ್ಕ ಟೊಮೆಟೊನ ಹಾಕ್ತಾ ಇದ್ದೀನಿ. ದೊಡ್ಡದಾದರೆ 2 ಸಾಕು. ಟೊಮೆಟೊ ಒಳ್ಳೆ ಸಾಫ್ಟ್ ಆಗಬೇಕು. 4 ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕುವ. ಈ ಈರುಳ್ಳಿ ಟೊಮೆಟೊ ಎಲ್ಲ ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗಬೇಕು. ಒಂದು 3 ನಿಮಿಷ ಇದು ಹೀಗೇನೆ ಬೇಯಲಿ. ನೀರು ನೋಡ್ಕೊಂಡು ಹಾಕಿದ್ರೆ ಆಯಿತು. ಒಳ್ಳೆ ರೀತಿಯಲ್ಲಿ ಇದು ಸಾಫ್ಟ್ ಆಗಲಿ. ನೋಡಿ, ಇದು ಚೆನ್ನಾಗಿ ಬೇಯ್ತಾ ಉಂಟು. ಈಗ ಇದಕ್ಕೆ ನಾನು 1 ಟೇಬಲ್ ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಬೋದು. ನಾನು 1 ಟೇಬಲ್ ಚಮಚದವರೆಗೆ ಹಾಕ್ತಾ ಇದ್ದೀನಿ. 1 ಟೇಬಲ್ ಚಮಚದಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿಯನ್ನು ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಎಣ್ಣೆ ಎಲ್ಲ ಸೈಡಲ್ಲಿ ಬಂದು ನಿಲ್ಲುವವರೆಗೆ ಇದನ್ನು ನಾವು ಬಿಸಿ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕಾಗುತ್ತೆ. ಟೇಸ್ಟ್ ಇರೋದು ಮಸಾಲೆಯನ್ನು ನಾವು ರೋಸ್ಟ್ ಮಾಡೋದ್ರಲ್ಲಿ. ಸೊ ಮಸಾಲೆ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗಲಿ. ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಇದನ್ನು ಬೇಯಿಸಿದ್ರೂ ಆಗುತ್ತೆ. ನೋಡಿ, ಮಸಾಲ ರೆಡಿ ಆಗಿದೆ. ಈಗ ಸಿಗಡಿಯನ್ನು ಹಾಕುವ. ನಾನು ತುಂಬ ಡ್ರೈ ಮಾಡ್ತಾ ಇಲ್ಲ, ಸ್ವಲ್ಪ ಗ್ರೇವಿ ಟೈಪ್ ಇಡ್ತಾ ಇದ್ದೀನಿ. ಒಳ್ಳೆದಾಗ್ತದೆ ಗ್ರೇವಿ ಟೈಪ್. ತುಂಬ ರೋಸ್ಟ್ ಮಾಡೋದು ಬೇಡ. ಈ ಈರುಳ್ಳಿ ಸ್ವಲ್ಪ ಗ್ರೇವಿ ಸಿಕ್ಕಿದೆ, ಒಳ್ಳೆದಾಗ್ತದೆ ಹೀಗೆ. ಓಕೆ, 1-2 ನಿಮಿಷ ಇದನ್ನು ಒಳ್ಳೆ ರೀತಿಯಲ್ಲಿ ರೋಸ್ಟ್ ಮಾಡುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ, ನೋಡಿ, ಈಗ ಇದು ರೆಡಿ ಆಗಿದೆ. ಇನ್ನು ಇದನ್ನು ಸರ್ವ್ ಮಾಡುವ. ಓಕೆ, ನೋಡಿ, ಚಿಕ್ಕ ಸಿಗಡಿಯ ಮಸಾಲ ರೆಡಿ ಆಗಿದೆ. ಒಂದು ಟೇಸ್ಟ್ ಮಾಡಿ ನೋಡ್ತೇನೆ ಯಾವ ರೀತಿ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ನಿಜವಾಗ್ಲೂ ಹೇಳ್ತೀನಿ, ದೊಡ್ಡ ಸಿಗಡಿಕ್ಕಿಂತ ಈ ಚಿಕ್ಕ ಸಿಗಡಿಯೇ ತುಂಬಾ ಟೇಸ್ಟಿ. ಆಯ್ತಾ, ತುಂಬಾ ಸುಲಭದಲ್ಲಿ ಹೇಳಿಕೊಟ್ಟಿದ್ದೇನೆ ಮಸಾಲೆನ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಚಿಕ್ಕ ಸಿಗಡಿ ತಂದು ಟ್ರೈ ಮಾಡಿ ನೋಡಿ. ಓಕೆ, ಇವತ್ತಿನ ರೆಸಿಪಿ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಶೇರ್ ಮಾಡಿ. ಬಾಯ್.